ಮೇಕೆ ಮರಿಗಳಿಗೆ 3 ತಿಂಗಳಾದ್ಮೇಲೆ ಯಾವ ಫೀಡ್ ಕೊಡ್ಬೇಕಂದ್ರೆ ಮೆಕ್ಕೆಜೋಳ ಒಂದು 20%, ದ್ವಿದಳ ಧಾನ್ಯದ ಯಾವುದೇ ಬೇಳೆ ಅದೊಂದು 32%, ಗೋಧಿ ಹಿಟ್ಟು ಒಂದು 30%, ಮತ್ತೆ ಶೇಂಗಾದ ಹಿಂಡಿ ಒಂದು 15%, ಮಿನರಲ್ ಮಿಕ್ಸರ್ 2.5%, ಉಪ್ಪು ಒಂದು 0.5%. ಇದರಲ್ಲಿ 12ರಿಂದ 14% ಕ್ರೂಡ್ ಪ್ರೋಟೀನ್ ಇರ್ತದೆ, ಮತ್ತೆ 62ರಿಂದ 65% ಆಫ್ TDN ಇರ್ತದೆ. ಈ ಆಹಾರನ ನೀವು ಯಾಕಪ್ಪ ಕೊಡ್ಬೇಕಂದ್ರೆ, ನಾನು ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ 15ರಿಂದ 45 ದಿನವರೆಗೂ ನಾವು ಸಾಮಾನ್ಯವಾಗಿ ಕ್ರೀಪ್ ಫೀಡ್ ಕೊಡ್ತಾ ಇರ್ತೀರಿ. ಇದನ್ನ 3 ತಿಂಗಳ ನಂತರ ಕೊಡ್ಬೇಕು. ಅದು ಎಷ್ಟು ಕೊಡ್ಬೇಕು ದಿನಕ್ಕಂದ್ರೆ 350ರಿಂದ 400 ಗ್ರಾಮ್ ಅಷ್ಟು ನೀವು ಕೊಡ್ಬೇಕು. ಈ ಫೀಡ್ ಕೊಟ್ಟಾಗ ನೀವು ಹಸಿರು ಮೇವನ್ನ ಹಾಕೋದ್ ನಿಲ್ಸಬಾರ್ದು. ಹಸಿರು ಮೇವು ಜೊತೆಗೆ ಒಣ ಮೇವನ್ನ ಒಂದ್ ಸ್ವಲ್ಪ ಮಿಕ್ಸ್ ಮಾಡಿ ಈ ಫೀಡ್ ಕೊಟ್ಟಿದ್ದಲ್ಲಿ ಉತ್ತಮ ಫ್ಯಾಟ್ನಿಂಗ್ ಅನ್ನು ನೀವು ಮಾಡಬಹುದು. ಒಂದ್ ವೇಳೆ ನೀವೇನ ದ್ವಿದಳ ಧಾನ್ಯಗಳ ಮೇವನ್ನು ಕೊಡ್ತಾ ಇದ್ರೆ ಈ ಪ್ರಮಾಣವನ್ನ ನೀವು ಕಡಿಮೆ ಮಾಡ್ಕೊಬಹುದು. ಅಥವಾ ಒಂದ್ ವೇಳೆ ಕಡಿಮೆ ಗುಣಮಟ್ಟದ ಮೇವು ಏನಾನ ಇದ್ದರೆ ನಾ ಹೇಳಿದ ಈ ಫಾರ್ಮುಲಾನ ನೀವು ಸೇವ್ ಮಾಡ್ಕೊಂಡು ನಿಮ್ಮ ಕುರಿ ಮತ್ತು ಮೇಕೆಗಳಿಗೆ ತಿನ್ನಿಸಬಹುದು. ಧನ್ಯವಾದ.